ಕಿರಿಕ್ ತೆಗೆಯಲಾಗಿದೆ. ಬೆಳಗಾವಿ ಜಿಲ್ಲಾಡಳಿತದ ನಿರ್ಧಾರಕ್ಕೆ ಮಹಾರಾಷ್ಟ್ರ ಮತ್ತೊಂದು ಖ್ಯಾತೆ ತೆಗೆತಾ ಇದೆ. ಗೋಳಿಬಾರ್ನಲ್ಲಿ ಮೃತಪಟ್ಟವರ ಹೆಸರಿನಲ್ಲಿ ಸ್ಮೃತಿ ಭವನಕ್ಕೆ ಮುಂದಾಗಿತ್ತು ಎಂಇಎಸ್. ಹಿಂಡಲಗದಲ್ಲಿ ಸ್ಮೃತಿ ಭವನ ನಿರ್ಮಾಣಕ್ಕೆ ಬ್ರೇಕ್ ಹಾಕಿದ್ದ ಜಿಲ್ಲಾಡಳಿತ. ಈ ಬೆನ್ನಲ್ಲೇ ಮಹಾರಾಷ್ಟ್ರ ಸರ್ಕಾರದಿಂದ ಮತ್ತೊಂದು ವಿವಾದಾತ್ಮಕ ಹೆಜ್ಜೆಯನ್ನ ಇಡಲಾಗ್ತಾ ಇದೆ. ಗಡಿ ಭಾಗದ ಮರಾಠಿ ಭಾಷಿಕ ವಿದ್ಯಾರ್ಥಿಗಳಿಗೆ ಶಿವಾಜಿ ವಿಶ್ವವಿದ್ಯಾಲಯದ ಆಮಿಷ ಒಡ್ಡಲಾಗ್ತಾ ಇದೆ. ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಇರುವಂತಹ ಶಿವಾಜಿ ವಿಶ್ವವಿದ್ಯಾಲಯ ಗಡಿ ಸಮಸ್ಯೆ ಇರುವಂತ ಬೆಳಗಾವಿ ಸೇರಿ 865 ಗ್ರಾಮಗಳ ವಿದ್ಯಾರ್ಥಿಗಳಿಗೆ ಆಮಿಷ ಒಡ್ಡೋ ಕೆಲಸಕ್ಕೆ ಮುಂದಾಗಲಾಗ್ತಿದೆ. ವಿದ್ಯಾರ್ಥಿಗಳಿಗೆ ಶೇಕಡ 75% ಶುಲ್ಕ ವಿನಾಯಿತಿ, ಉಚಿತ ಹಾಸ್ಟೆಲ್ ಸೌಲಭ್ಯ, ಮರಾಠಿ ಭಾಷಿಕ ವಿದ್ಯಾರ್ಥಿಗಳಿಗಾಗಿ ಬೆಳಗಾವಿಯ 3 ಕಡೆಯಲ್ಲಿ ಕಾರ್ಯಾಗಾರ. ಏಪ್ರಿಲ್ 22ರಂದು ಏಕಕಾಲದಲ್ಲಿ ನಡೆಯಲಿರುವ 3 ಕಾರ್ಯಾಗಾರ ನಿಪ್ಪಾಣಿ, ಬೆಳಗಾವಿ ಹಾಗೂ ಖಾನಾಪುರದಲ್ಲಿ ಕಾರ್ಯಾಗಾರಕ್ಕೆ ಅಂತ ಸಕಲ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ನಾನು ಮರಾಠಿ ಭಾಷಿಕ ಅಂತ ಪ್ರಮಾಣ ಕೊಡುವಂತಹ ಅಭ್ಯರ್ಥಿಗಳಿಗೆ ರಿಯಾಯಿತಿಯನ್ನು ಮಾಡ್ತೀವಿ ಅನ್ನೋ ಆಫರ್ ಕೊಡ್ತಾ ಇದ್ದಾರೆ. ಅಭ್ಯರ್ಥಿಗಳಿಗೆ ರಿಯಾಯಿತಿ ಕೊಟ್ಟು ಗಡಿ ಕನ್ನಡಿಗರನ್ನ ಕೆಳಿಸೋ ಕೆಲಸಕ್ಕೆ ಇದೀಗ ಮುಂದಾಗ್ತಾ ಇರೋದು. ಮಹಾರಾಷ್ಟ್ರದ ಸರ್ಕಾರದ ಶಿಕ್ಷಣ ಮೀಸಲಾತಿ ನಿರ್ಧಾರದ ವಿಚಾರ ಇದೀಗ ಆಕ್ರೋಶಕ್ಕೆ ಕಾರಣವಾಗ್ತಾಗಿದೆ. ನೋಡಿ, ಇದು ಬೇಕು ಅಂತ ಖ್ಯಾತಿ ತೆಗೆಯೋ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇರೋದು. ಇದೀಗ ಬೆಳಗಾವಿ ಸೇರಿ 865 ಗ್ರಾಮಗಳ ವಿದ್ಯಾರ್ಥಿಗಳಿಗೆ ಆಮಿಷವನ್ನು ಒಡ್ಡೋದ್ರ ಮುಖಾಂತರವಾಗಿ ಕನ್ನಡಿಗರನ್ನ ಕೆರಳೋ ಕೆಲಸಕ್ಕೆ ಮುಂದಾಗಿಸ್ತಾ ಇದೆ. ವಿದ್ಯಾರ್ಥಿಗಳಿಗೆ ಶೇಕಡ 75% ಶುಲ್ಕ ವಿನಾಯಿತಿ, ಉಚಿತ ಹಾಸ್ಟೆಲ್ ಸೌಲಭ್ಯ, ಮರಾಠಿ ಭಾಷಿಕ ವಿದ್ಯಾರ್ಥಿಗಳಿಗೆ ಬೆಳಗಾವಿಯ 3 ಕಡೆಯಲ್ಲಿ ಕಾರ್ಯಾಗಾರ. ಏಪ್ರಿಲ್ 22ರಂದು ಏಕಕಾಲದಲ್ಲಿ ಈ 3 ಕಾರ್ಯಾಗಾರವನ್ನು ನಡೆಸಬೇಕು ಅನ್ನೋ ಪ್ಲಾನ್. ಪ್ರಮುಖವಾಗಿ ನಿಪ್ಪಾಣಿ, ಬೆಳಗಾವಿ ಹಾಗೂ ಖಾನಾಪುರ ಈ ಪ್ರದೇಶಗಳಲ್ಲಿ ನಾನು ಮರಾಠಿ ಭಾಷಿಕ ಅಂತ ಪ್ರಮಾಣ ಕೊಡಬೇಕಂತೆ ಅಭ್ಯರ್ಥಿಗಳು. ಯಾರು ಹಾಗೆ ನಾನು ಮರಾಠಿ ಭಾಷಿಕ ಅಂತ ಪ್ರಮಾಣವನ್ನು ಮಾಡ್ತಾರೋ ಆ ಅಭ್ಯರ್ಥಿಗಳಿಗೆ ರಿಯಾಯಿತಿಯನ್ನು ಕೊಡಲಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಒಂದಲ್ಲ ಒಂದು ಖ್ಯಾತಿಯನ್ನ ಈ ಎಂಇಎಸ್ ತೆಗಿತಾನೆ ಇರುತ್ತೆ. ಈಗ ವಿದ್ಯಾರ್ಥಿಗಳಿಗೆ ಆಮಿಷ ಒಡ್ಡುವಂತೆ ಕೆಲಸ, ಇದಕ್ಕೆ ಯಾವ ತರದ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಂತ? ಪ್ರಮುಖವಾಗಿ ಏನು ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಜೀವ ಪಡೆದುಕೊಳ್ತಾರೆ. ಯಾಕಂದ್ರೆ ಒಂದ್ ಕಡೆ ಎಂಇಎಸ್ ಬೆಳಗಾವಿಯಲ್ಲಿ ಸ್ಮೃತಿ ಭವನ ನಿರ್ಮಾಣಕ್ಕೆ ಮುಂದಾಗಿತ್ತು. ಅದಕ್ಕೆ ಏನು ಜಿಲ್ಲಾಡಳಿತ ಬ್ರೇಕ್ ಹಾಕೊಂಡು ಕೆಲಸ ಮಾಡಿದೆ. 1980 ನಡೆದಂತ ಗೋಲಿಬಾರ್ ವಿಚಾರ ಇಟ್ಕೊಂಡು ಈ ಒಂದು ಸ್ಮೃತಿ ಭವನ ಮಾಡೋದಕ್ಕೆ ಮುಂದಾಗಿದ್ರು. ಈಗ ಮತ್ತೊಂದು ಹೆಜ್ಜೆ ಈಗ ಮಹಾರಾಷ್ಟ್ರ ಮುಂದಿರ್ತಕ್ಕಂಥದ್ದು ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿರ್ತಕ್ಕಂಥ ಶಿವಾಜಿ ವಿಶ್ವವಿದ್ಯಾಲಯ ಏನಿದೆ, ವಿದ್ಯಾರ್ಥಿಗಳಿಗೆ ಒಂದು ಆಫರ್ ಕೊಟ್ಟಿದ್ದಾರೆ. ಇಲ್ಲಿ ಗಡಿ ಭಾಗದಲ್ಲಿರ್ತಕ್ಕಂಥ ಏನು 5 ಜಿಲ್ಲೆಯ 865 ಹಳ್ಳಿಗಳಿಗೆ ಬರ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶೇಕಡ 75% ಶುಲ್ಕ ವಿನಾಯಿತಿ, ಜೊತೆಗೆ ಉಚಿತ ಹಾಸ್ಟೆಲ್ ಸೌಲಭ್ಯ ವ್ಯವಸ್ಥೆನ ಇಲ್ಲಿ ಒದಗಿಸಿಕೊಡಲಾಗ್ತಾ ಇದೆ. ಆದ್ರೆ ಈ ಒಂದು ವಿದ್ಯಾರ್ಥಿಗಳಿಗೆ ಒಂದೇ ಒಂದು ಮಾನದಂಡ ಏನಂದ್ರೆ ಮಹಾರಾಷ್ಟ್ರ ಶಿಕ್ಷಣ ಸಮಿತಿಯಿಂದ ನಾನು ಮರಾಠಿ ಭಾಷಿಕ ವಿದ್ಯಾರ್ಥಿ ಅನ್ನುವಂತ ಒಂದು ಏನು ದೃಢೀಕರಣ ಪತ್ರ ಕೊಡಬೇಕಾಗತ್ತೆ. ಆ ಪತ್ರ ಕೊಟ್ಟರೆ ಮಾತ್ರ ಇವರಿಗೆ ಒಂದು ಅವಕಾಶ ಇರುತ್ತೆ. ಈ ನಿಟ್ಟಿನಲ್ಲಿ ಬೆಳಗಾವಿ ಆಗಿರ್ಬೋದು, ಖಾನಾಪುರ ಆಗಿರ್ಬೋದು, ನಿಪ್ಪಾಣಿ ಆಗಿರ್ಬೋದು, ಇಲ್ಲಿ 3 ಕಡೆ ಒಂದು ಕಾರ್ಯಾಗಾರ ಕೂಡ ಆಯೋಜಿಸಲಿಕ್ಕೆ ಈಗಾಗಲೇ ಒಂದು ಪ್ಲಾನ್ ಮಾಡ್ಕೊಂಡಿದೆ. ಇದೇ 22ರಂದು ಒಂದು ಕಾರ್ಯಾಗಾರ ನಡೆಸೋದಕ್ಕೂ ಕೂಡ ಒಂದು ಶಿವಾಜಿ ವಿವಿಯಿಂದ ಈಗಾಗಲೇ ಒಂದು ಯೋಜನೆ ರೂಪಿಸಿಕೊಳ್ಳ ಇದಕ್ಕೂ ಕೂಡ ಒಂದು ಬ್ರೇಕ್ ಹಾಕುವಂತ ಕೆಲಸವನ್ನ ಸರ್ಕಾರ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಗಡಿ ಭಾಗದಲ್ಲಿರ್ತಕ್ಕಂಥ ಏನು ಮರಾಠಿ ಭಾಷಿಕರಲ್ಲೂ ಕೂಡ ಮರಾಠಿ ಭಾಷಿಕರ ದೃಢೀಕರಣ ಪತ್ರವನ್ನ ಪಡೆಯುವ ಮೂಲಕ ಒಂದು ದಾಖಲೆಯನ್ನು ಸಂಗ್ರಹಿಸುವಂತ ಕೆಲಸವನ್ನು ಮಾಡಲಾಗ್ತದೆ. ಈ ಮೂಲಕ ಸುಪ್ರೀಂ ಕೋರ್ಟ್ ನಲ್ಲಿ ತನ್ನ ಏನು ಗಡಿ ವಿವಾದ ಹೋರಾಟದಲ್ಲಿ ಯಾವುದೇ ರೀತಿ ಹಿನ್ನಡೆ ಆಗಬಾರದು ಅಂತ ನಿಟ್ಟಿನಲ್ಲಿ ಈ ಒಂದು ಸಾಕ್ಷಿ ಸಂಗ್ರಹ ಮಾಡುವಂತ ಕೆಲಸವನ್ನ ಮಹಾರಾಷ್ಟ್ರ ಸರ್ಕಾರ ಮಾಡ್ತಾ ಇದೆ. ನೀತಿ ಇಲ್ಲ ನಿರಂತರವಾಗಿ ನೋಡೋದಾದ್ರೆ ಮಹಾರಾಷ್ಟ್ರ ಒಂದಿಲ್ಲ ಒಂದು ಆಕ್ರಮಣಕಾರಿ ನಿರ್ಧಾರವನ್ನು ತೆಗೆದುಕೊಂಡು ಹೋಗ್ತಾ ಇದೆ. ಆದ್ರೆ ಕರ್ನಾಟಕ ಸರ್ಕಾರ ಮಾತ್ರ ಇದಕ್ಕೆ ಯಾವುದೇ ರೀತಿಯ ಗಟ್ಟಿಯಾದಂತ ನಿರ್ಧಾರವನ್ನು ತೆಗೆದುಕೊಳ್ತಾ ಇಲ್ಲ. ಯಾಕಂದ್ರೆ ಇದಕ್ಕೆ ಶಾಶ್ವತವಾಗಿ ಬ್ರೇಕ್ ಹಾಕುವಂತ ಕೆಲಸವನ್ನು ಕರ್ನಾಟಕ ಸರ್ಕಾರ ಮಾಡಬೇಕು. ಮತ್ತು ಮಹಾರಾಷ್ಟ್ರ ಸರ್ಕಾರ ಮಹಾರಾಷ್ಟ್ರದಲ್ಲಿ ಇದ್ಕೊಂಡೆ ಕರ್ನಾಟಕ ಗಡಿ ಭಾಗಗಳಲ್ಲಿ ಈ ಒಂದು ಆಕ್ಟಿವಿಟಿ ಮಾಡ್ತಾರೆ. ಇದಕ್ಕೆ ಫುಲ್ ಸ್ಟಾಪ್ ಹಾಕುವಂತ ಕೆಲಸವನ್ನ ಸರ್ಕಾರ ಮಾಡ್ಬೇಕಾಗತ್ತೆ. ಆ ಕೆಲಸ ಇಲ್ಲಿ